ನಮಸ್ಕಾರ. ಎಲ್ಲರಿಗೂ ಅಧಿಕ ಮಾಸದ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. ಇವತ್ತು ನಾವು ಸಂಕಷ್ಟಹರ ಚತುರ್ಥಿಯ ವ್ರತ ಮಹಾತ್ಮೆಯನ್ನು ನೋಡೋಣ. ಅದಕ್ಕೆ ಸಂಬಂಧಿಸಿದಂತಹ ಕಥೆಯನ್ನು ನೋಡೋಣ, ಅದರ ಮಹತ್ವವನ್ನು ನೋಡೋಣ. ಒಮ್ಮೆ ಲೋಕದ ಹಿತವನ್ನು ಬಯಸುವ ಋಷಿಗಳೆಲ್ಲ ಸ್ಕಂದ ದೇವರಲ್ಲಿ ಹೋಗಿ, ಹೇ ಷಣ್ಮುಖ, ಈ ಭೂಲೋಕದಲ್ಲಿ ಮಾನವರು ದಾರಿದ್ರ್ಯ, ರೋಗ, ಸಂಕಷ್ಟಗಳಿಂದ ಪರಿತಪಿಸುತ್ತಾ ಇದ್ದಾರೆ. ಅದಕ್ಕೆ ಪರಿಹಾರವಾಗಿ ಉತ್ತಮವಾದ ವ್ರತವನ್ನು ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ಸ್ಕಂದ ದೇವರು ಈ ರೀತಿಯಾಗಿ ಹೇಳ್ತಾರೆ, ಎಲೈ ಋಷಿಗಳೇ, ಸಾವಧಾನದಿಂದ ನಾನು ಹೇಳುವುದನ್ನು ಕೇಳಿ. ಮನುಷ್ಯರಿಗೆ ಸೌಭಾಗ್ಯ ಮತ್ತು ಸಿದ್ಧಿಯನ್ನು ಉಂಟು ಮಾಡುವಂತಹ ಒಂದು ಮಹಾಪುಣ್ಯಕರವಾದ ಶ್ರೇಷ್ಠವಾದ ವ್ರತವಿದೆ. ಅದನ್ನು ನಾನು ಈಗ ನಿಮಗೆ ಹೇಳುತ್ತೇನೆ. ಹಿಂದೆ ಇದನ್ನು ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ್ದ. ಅದನ್ನು ಆಚರಿಸಿಯೇ ಆ ಯುಧಿಷ್ಠಿರ ಮಹಾರಾಜ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದ. ಅದನ್ನು ನಾನೀಗ ನಿಮಗೆಲ್ಲ ಹೇಳುತ್ತೇನೆ ಅಂತ ಹೇಳಿ ಆತ ಶ್ರೀಕೃಷ್ಣ ಏನು ಹೇಳಿದ್ದ ಅದನ್ನು ಮುಂದೆ ಹೇಳ್ತಾನೆ. ಒಮ್ಮೆ ಧರ್ಮರಾಯ ಶ್ರೀಕೃಷ್ಣನಲ್ಲಿ, ಹೇ ವಾಸುದೇವ, ನಮ್ಮ ಎಲ್ಲ ಸಂಕಷ್ಟಗಳು ಹೇಗೆ ಪರಿಹಾರವಾಗ್ತವೆ ತಿಳಿಸಿ ಅಂತ ಕೈ ಮುಗಿದು ಬೇಡಿಕೊಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಹೇ ಧರ್ಮರಾಯ, ಮನುಷ್ಯರ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸುವಂತಹ ಸಂಕಷ್ಟಹರ ಗಣೇಶ ವ್ರತವೆಂಬ ಒಂದು ಉತ್ತಮ ವ್ರತ ಇದೆ. ಅದನ್ನು ನಾನೀಗ ನಿನಗೆ ವಿವರಿಸ್ತೇನೆ ಅಂತ ಹೇಳಿ ಅದಕ್ಕೆ ಸಂಬಂಧಿಸಿದಂತಹ ಕಥೆಯನ್ನು ಹೇಳ್ತಾನೆ ಶ್ರೀಕೃಷ್ಣ. ಹಿಂದೆ ಕೃತಯುಗದಲ್ಲಿ ಈಶ್ವರನ ಮನಸ್ಸನ್ನು ಗೆಲ್ಲಲಿಕ್ಕೆ ಗೌರಿ ಘೋರ ತಪಸ್ಸನ್ನು ಆಚರಿಸ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಗಣಪತಿ ಸ್ಮರಣೆಯನ್ನು ಬಹುವಿಧವಾಗಿ ಮಾಡ್ತಾಳೆ. ಆತ ಪ್ರತ್ಯಕ್ಷನಾದವನು ಈ ರೀತಿಯಾಗಿ ಹೇಳ್ತಾನೆ, ಹೇ ಗೌರಿ, ನೀವು ಸಂಕಷ್ಟಹರ ಗಣೇಶ ವ್ರತವನ್ನು ಮಾಡುವುದರಿಂದ ನಿಮ್ಮ ಕಾರ್ಯ ಸಿದ್ಧಿಯಾಗ್ತದೆ, ಅದರಲ್ಲಿ ಸಂಶಯವಿಲ್ಲ. ಈ ವ್ರತವನ್ನು ವಿಶೇಷವಾಗಿ ಶ್ರಾವಣದ ಕೃಷ್ಣ ಚತುರ್ಥಿ ಎಂದು ಕೈಗೊಳ್ಳಬೇಕು. ವ್ರತಾಚರಣೆ ಮಾಡಿ ಚಂದ್ರೋದಯದ ನಂತರ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ವ್ರತವನ್ನು ಮಾಡಲಿಕ್ಕೆ ಇಚ್ಛೆ ಇರುವವರು ಬೆಳಿಗ್ಗೆ ಬೇಗ ಎದ್ದು ಶೌಚಕರ್ಮವನ್ನು ಮುಗಿಸಿ ನದಿ ತೀರಕ್ಕೆ ಹೋಗಿ ಶುದ್ಧರಾಗಿ ಸ್ನಾನವನ್ನು ಮಾಡಿ ನಿತ್ಯಾನುಷ್ಠಾನವನ್ನು ಮಾಡಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಬೇಕು. ಪ್ರದೋಷ ಕಾಲದಲ್ಲಿ ಸ್ನಾನವನ್ನು ಮಾಡಿ ಸ್ವಚ್ಛ ಸ್ಥಳದಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿ ಕಲ್ಪೋಕ್ತ ವಿಧಾನದಿಂದ ಪೂಜೆಯನ್ನು ಮಾಡಬೇಕು. ಚಂದ್ರೋದಯ ಆಗ್ತಾ ಇದ್ದ ಹಾಗೆ ಚಂದ್ರನಿಗೆ ಅರ್ಘ್ಯವನ್ನು ಪ್ರದಾನ ಮಾಡಬೇಕು. ದಕ್ಷಿಣೆಯೊಂದಿಗೆ ವಸ್ತ್ರ ಸಹಿತವಾಗಿ ಕಲಶವನ್ನು ಆಚಾರ್ಯರಿಗೆ ಕೊಟ್ಟು ಸಂಕಷ್ಟಹರ ಗಣೇಶನ ವಿಸರ್ಜನೆಯನ್ನು ಮಾಡಬೇಕು. ಈ ರೀತಿಯಾಗಿ ಶ್ರಾವಣ ಕೃಷ್ಣ ಚತುರ್ಥಿಯಲ್ಲಿ ವಿಶೇಷವಾಗಿ ಈ ವ್ರತವನ್ನು ಮಾಡಿದ್ದೇ ಆದಲ್ಲಿ ನಾನು ಪ್ರಸನ್ನನಾಗಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸ್ತೇನೆ ಅಂತ ಗಣೇಶ ಗೌರಿ ದೇವಿಗೆ ಈ ವ್ರತವನ್ನು ಉಪದೇಶಿಸಿದ. ಅವಳು ಗಣೇಶ ಹೇಳಿದಂತೆ ವ್ರತವನ್ನು ಮಾಡ್ತಾಳೆ. ಈ ವ್ರತವನ್ನು ಮಾಡಿದ್ದರಿಂದ ಮಹಾದೇವನನ್ನು ಮುಂದೆ ಆಕೆ ವಿವಾಹ ಆಗ್ತಾಳೆ. ಆದ್ದರಿಂದ ಹೇ ಧರ್ಮರಾಯ, ಭಕ್ತಿಯಿಂದ ನೀನು ಈ ವ್ರತಾಚರಣೆಯನ್ನು ಮಾಡು, ನಿನ್ನ ಎಲ್ಲ ಕಷ್ಟಗಳು ಕಳೆಯುತ್ತವೆ. ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿದಲ್ಲಿ ಲೋಕದ ಜನರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಪಡೀತಾರೆ. ಇದರಲ್ಲಿ ಸಂಶಯ ಇಲ್ಲ. ಶ್ರಾವಣ ಕೃಷ್ಣ ಚತುರ್ಥಿಯಲ್ಲಿ ಮಾಡಲಾಗದೇ ಇದ್ದಲ್ಲಿ ಬೇರೆ ಯಾವುದಾದರೂ ಕೃಷ್ಣ ಚತುರ್ಥಿಯಲ್ಲಿ ಇದನ್ನು ಆಚರಿಸಿದಲ್ಲಿ ಅವರು ಈ ವ್ರತದ ಮಹಿಮೆಯಿಂದ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯುವರು. ವಿದ್ಯಾರ್ಥಿಗೆ ವಿದ್ಯೆಯು, ಧನಾರ್ಥಿಗೆ ಧನವು, ಪುತ್ರಾರ್ಥಿಗೆ ಸಂತಾನವು, ಮೋಕ್ಷಾರ್ಥಿಗೆ ಮೋಕ್ಷವು ಈ ವ್ರತಾಚರಣೆಯಿಂದ ದೊರಕುವುದು. ಈ ವ್ರತವನ್ನು ಮಾಡಲಾಗದಿದ್ದಲ್ಲಿ ಇದರ ಮಹತ್ವವನ್ನು ಕೇಳಿ ತಿಳಿದವರು ಹಾಗೂ ಇದನ್ನು ಜನರಿಗೆ ಓದಿ ತಿಳಿಸುವವರೂ ಕೂಡ ಈ ಲೋಕದ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ರುದ್ರಲೋಕವನ್ನು ಪಡೀತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಾಗೆ ಸ್ಕಂದ ಮುಂದುವರಿಸ್ತಾ ಹೇಳ್ತಾನೆ, ಈ ವ್ರತದ ಆಚರಣೆ ಯಾರ್ಯಾರಿಂದ ಮಾಡಲ್ಪಟ್ಟಿತ್ತು ಅನ್ನುವಂಥದ್ದನ್ನು ಮುಂದೆ ಇದರ ಮಹಾತ್ಮೆಯ ಭಾಗದಲ್ಲಿ ಆತ ಹೇಳ್ತಾನೆ. ಹಿಂದೆ ರಾವಣ ಅಖಿಲ ಬಲ ಸಂಪ್ರಾಪ್ತಿಗಾಗಿ ಈ ವ್ರತವನ್ನು ಮಾಡಿದ. ಸೀತಾದೇವಿಯ ವಿಯೋಗ ಕಾಲದಲ್ಲಿ ಶ್ರೀರಾಮಚಂದ್ರ ಈ ವ್ರತಾಚರಣೆಯನ್ನು ಮಾಡಿದ. ಸ್ಕಂದ ಹೇಳ್ತಾನೆ ಮುಂದೆ, ಹಿಂದೆ ನಾನು ಕಾರಣಾಂತರದಿಂದ ಅದೃಶ್ಯನಾದೆ. ಆಗ ನನ್ನ ತಂದೆಯ ಉಪದೇಶದಂತೆ ಪುತ್ರ ವಿಯೋಗದಿಂದ ಚಿಂತಾಯುಕ್ತಳಾದ ನನ್ನ ತಾಯಿ ಪಾರ್ವತಿ ದೇವಿ
4 ತಿಂಗಳ ಕಾಲ ಈ ವ್ರತವನ್ನು ಆಚರಿಸಿದಳು, ಮತ್ತೆ ನನ್ನನ್ನು ಆಕೆ ಪಡೀತಾಳೆ ಅದರಿಂದ ಅಂತ ಸ್ಕಂದ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಮಹರ್ಷಿ ಅಗಸ್ತ್ಯರು ಹಾಗೆಯೇ ನಳನು ಕಾಣೆಯಾದಂತಹ ಸಂದರ್ಭದಲ್ಲಿ ದಮಯಂತಿಯು ಈ ವ್ರತವನ್ನು ಆಚರಿಸಿದ್ರು. ಈ ವ್ರತದ ಉತ್ತಮ ಫಲವನ್ನು ಅವರು ಪಡೆದಿದ್ರು ಅಂತ ಸ್ಕಂದ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಹೇ ಋಷಿಗಳೇ, ಸ್ವಯಂ ಶ್ರೀಕೃಷ್ಣನು ಅನಿರುದ್ಧ ಬಾಣಾಸುರನ ವಶಕ್ಕೆ ಹೋದಾಗ ಈ ವ್ರತಾಚರಣೆಯನ್ನು ಮಾಡಿ ಅನಿರುದ್ಧನನ್ನು ಮತ್ತೆ ಪಡೆದಿದ್ದ. ಆದ್ದರಿಂದ ಆಪತ್ಕಾಲದಲ್ಲಿ ರೋಗಾದಿಗಳಿಂದ ಪೀಡಿತರಾಗಿರುವಂತಹ ಕಾಲದಲ್ಲಿ ಸುಖ ಸೌಖ್ಯಗಳನ್ನು ಪಡೆಯಲು ಸರ್ವ ಇಷ್ಟಾರ್ಥ ಸಿದ್ಧಿದಾಯಕವಾದಂತಹ ಈ ವ್ರತವನ್ನು ಆಚರಿಸಬೇಕು. ಇದಕ್ಕೆ ಸಮನಾದಂತಹ ವ್ರತವು ಮತ್ತೊಂದಿಲ್ಲ. ಈ ರೀತಿಯಾಗಿ ಸಂಕಷ್ಟಹರ ಗಣಪತಿಯ ವ್ರತವನ್ನು, ಅದರ ವ್ರತದ ಮಹಾತ್ಮ್ಯವನ್ನು ಸ್ಕಂದದೇವರು ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಆ ಮೂಲಕ ನಮಗೆ ಅದರ ಮಹಾತ್ಮ್ಯವನ್ನು ತಿಳಿಸ್ತಾ ಇದ್ದಾರೆ. ನಾವೆಲ್ಲ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿ ಈ ವಿಶೇಷ ಅಧಿಕ ಮಾಸದ ಈ ಸಂದರ್ಭದಲ್ಲಿ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿ ಅದರ ಸಂಪೂರ್ಣ ಫಲವನ್ನು ಪಡೆಯೋಣ. ಆ ಗಣಪತಿಯ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.